ಕಿಡಿಗೇಡಿಗಳು ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಂಗಾಗಿದೆ. ನಾನು ನಿನ್ನೆ ಕೂಡ ಸ್ಪಾಟ್ಗೆ ಹೋಗಿದ್ದೀನಿ. ರಾತ್ರಿ 11:30 12 ಗಂಟೆ ತನಕ ಕೂಡ ಅಲ್ಲೇ ಇದ್ದು ಅಲ್ಲೂ DCP ಅವ್ರನ್ನೂ ಮಾತಾಡಿದ್ದೀನಿ, ACP ಅವ್ರನ್ನೂ ಮಾತಾಡಿದ್ದೀನಿ. ಕೂಡಲೇ ಇವತ್ತು ಮಧ್ಯಾಹ್ನದ ಒಳಗಡೆ ಅವರು ಬಂಧಿಸ್ತೀನಿ ಅಂತ ಹೇಳಿದ್ದಾರೆ. ಬಂಧಿಸಿಲ್ಲ ಅಂತ ನಾವು ಒಂದು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ. ಮತ್ತೆ ಈ ಥರದ್ದು ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಒಂದು ಸ್ವಲ್ಪ ಈ ಥರದಕ್ಕೆ ನೀವು ನಿಮ್ಮ ಇಂಟರ್ನಲ್ ರಾಜಕೀಯಗಳು ಮಾಡ್ಕೊಂಡಿದ್ದೀರಿ ಹೊರತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ. ಯಾಕೆ ಸರ್ ಪದೇ ಪದೇ ಈ ಥರ ಘಟನೆಗಳಾಗ್ತವೆ, ಕಲ್ಲು ತೂರಾಟ? ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಲ್ಲಿ ಸಾಕಷ್ಟು ಆಗ್ತದೆ, ಅದರಲ್ಲಿ ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನಡೀತಿದೆ ಅಂತ ನಾನು ಹೇಳಿದ್ನಲ್ಲ. ಇಡೀ ರಾಜ್ಯದಲ್ಲಿ ಈ ಥರದ ಕಿಡಿಗೇಡಿಗಳಿಗೆ ಈ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಇಂಥವ್ರನ್ನೆಲ್ಲ ಯಾರೂ ಕೂಡ ಬಾಲ ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಮೃದು ಧೋರಣೆ ಓಲೈಕೆ ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ಜನ ಇವತ್ತು ಈ ಥರದ್ದು ಮಾಡಿದ್ರು ಕೂಡ ನಮಗೇನು ಶಿಕ್ಷೆ ಇಲ್ಲ, ನಮ್ಗೆ ಯಾರು ಸಪೋರ್ಟ್ ಇದ್ದಾರೆ, ಸರ್ಕಾರನೇ ನಮ್ಮ ಜೊತೆ ಇದ್ದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಥರದ ರೀತಿಯಲ್ಲಿ ಇವತ್ತು ಜನಗಳ ಆ ವರ್ಗದ ಜನ ಹಿಂಗೆ ಆಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಅಲ್ಲಿ ಸಹ ಒಂದು ಕಡೆ ಗನ್ ಶೂಟು ಮಾಡ್ತಾರೆ, ಮತ್ತೊಂದು ಕಡೆ ಕಾರವಾರ ಉತ್ತರ ಕರ್ನಾಟಕದಲ್ಲಿ ಮಹಿಳೆ ಹತ್ಯೆ ಮಾಡ್ತಾರೆ. ಇವತ್ತು ಇದು ಇವರೇ ನಾನು ಹೇಳಿದಲ್ಲ, ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಇವತ್ತು ರಾಜ್ಯ ಸರ್ಕಾರ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿನ ಇಳಿಸಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಬೇಕು, ಇವರು ಕುರ್ಚಿ ಕದನದಲ್ಲೇ ಇದ್ದಾರೆ ಹೊರತು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಇವರು ಯಾವುದೂ ಕೂಡ ನೋಡ್ತಾ ಇಲ್ಲ. ಈ ಸರ್ಕಾರ ಖಂಡಿತವಾಗ್ಲೂ ಕೂಡ 5 ವರ್ಷ ಕೂಡ ಸಂಪೂರ್ಣ ಮಾಡೋದಿಲ್ಲ ಅಂಥೇಳಿ ನನಗೆ ಭರವಸೆ ಕೂಡ ಇದೆ. ಆದಷ್ಟು ಅತಿ ಶೀಘ್ರದಲ್ಲಿ ಸರ್ಕಾರ ತೊಲಗಿದ್ರೆ ಕರ್ನಾಟಕದಲ್ಲಿ ಒಳ್ಳೆಯ ಅಭಿವೃದ್ಧಿ ಮತ್ತು ಕಾನೂನಿನ ವ್ಯವಸ್ಥೆ ಕೂಡ ಕಾಪಾಡಬಹುದು ಅಂತ ಹೇಳಿ. ನಿನ್ನೆ ಮಕ್ಕಳು ಸರ್, ಚಿಕ್ಕ ಮಕ್ಕಳ ಮೇಲೆ ಕಲ್ಲೇಟಾಗಿದೆ ಪಾಪ. ನಿನ್ನೆ ಒಂದು ಪ್ರಕರಣದಲ್ಲಿ ಸರ್. ಹೌದು, ನಾ ಹೇಳ್ದಲ್ಲ, ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಸರ್ಕಾರದ ಮೃದು ಧೋರಣೆ. ಇದರಿಂದ ಇವತ್ತು ನೋಡಿ ಅಷ್ಟೊಂದು ಘಟನೆ ಆಗಿದೆ. ಕಮಿಷನರ್ ಸಹ ಬರಲಿಲ್ಲ, ಯಾರು ಕೂಡ ದೊಡ್ಡ ಆಫೀಸರ್ಸು ಕೂಡ ಬರಲಿಲ್ಲ. ಬಂದರೆ ಅಟ್ಲೀಸ್ಟ್ ಇವತ್ತು ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇಂಥ ಜಾಗಗಳಿಗೆ ಬಂದರೆ ಅಲ್ಲಿರೋವ್ರಿಗೂ ಕೂಡ ಸ್ವಲ್ಪ ಧೈರ್ಯ ತುಂಬ್ದಂಗೆ ಆಗುತ್ತೆ ಅಲ್ಲಿರೋ ಹಿಂದೂಗಳಿಗೆ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ನು, ಬಹಳಷ್ಟು ಜನ ಅಲ್ಲಿ ಪೂಜೆಗಳು ಮಾಡ್ತಾ ಇದ್ದಾರೆ, ಭಜನೆಗಳು ಮಾಡ್ತಾ ಇದ್ದಾರೆ. ಅದಾದಮೇಲೆ ಇವಾಗ ಓಂ ಶಕ್ತಿ ಸೀಸನ್ ಕೂಡ. ಇವೆರಡೂ ಸೀಸನಲ್ಲಿ ಹೆಚ್ಚಿನ ಹಿಂದೂ ಭಕ್ತಾದಿಗಳು ಆ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಭಜನೆಗಳು ಪೂಜೆಗಳು ನಡೀತಾ ಇರ್ತವೆ. ಈ ಥರ ಮಾಡೋದು ಇವ್ರು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತರಹ ಕಲ್ಲು ತೂರಾಟ ಮಾಡೋವಂಥದ್ದು, ಇವ್ರಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಈ ಪೂಜೆಗಳನ್ನು ಕಡಿಮೆ ಮಾಡ್ತಾರೆ, ಮಾಡದೇ ಇರಲಿ ಅನ್ನೋ ರೀತಿಯಲ್ಲಿ ಇವ್ರು ಈ ಥರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂ ಪರ ಸಂಘಟನೆಗಳು ಚಾಮರಾಜಪೇಟೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಒಂದು ವೇಳೆ ಆರೋಪಿಗಳು ಅರೆಸ್ಟ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಾನು ಅದಕ್ಕೆ ಸಪೋರ್ಟು ಮಾಡ್ತೀವಿ, ನಮ್ಮ ಪಕ್ಷ ಕೂಡ ಸಪೋರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಥ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದರಾದ PC ಮೋಹನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಓಂ ಶಕ್ತಿ